ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಂಹ ಮತ್ತು ಇಲಿಯ ಕತೆ ಸುಲಭವಾಗಿ 10 ಸಾಲುಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಈ ಮಾಹಿತಿ ತಿಳಿತೋಣ. ಹಾಗೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನೀವು ಚಲ ಸಾಧ್ಯ. ಇತ್ತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ಒಂದು ದಿನ ಅರಣ್ಯದಲ್ಲಿ ಸಿಂಹ ನಿದ್ದೆ ಮಾಡುತ್ತಿತ್ತು. ಒಂದು ದಿನ ಅರಣ್ಯದಲ್ಲಿ ಸಿಂಹ ನಿದ್ದೆ ಮಾಡುತ್ತಿತ್ತು. ಎರಡನೇ ಪಾಯಿಂಟ್, ಒಂದು ಚಿಕ್ಕ ಇಲಿ ಸಿಂಹದ ದೇಹದ ಮೇಲೆ ಓಡಾಡಿತು. ಓಕೆ, ಮತ್ತೊಮ್ಮೆ ನೋಡಿ. ಒಂದು ಚಿಕ್ಕ ಇಲಿ ಸಿಂಹದ ದೇಹದ ಮೇಲೆ ಓಡಾಡಿತು. ಓಕೆ, ಅಂದ್ರೆ ಮೂರನೇ ಪಾಯಿಂಟ್, ಸಿಂಹ ಎದ್ದು ಕೋಪದಿಂದ ಇಲಿಯನ್ನು ಹಿಡಿದುಕೊಂಡಿತು. ಮತ್ತೊಮ್ಮೆ ಮೊದಲನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್, ಒಂದು ದಿನ ಅರಣ್ಯದಲ್ಲಿ ಸಿಂಹ ನಿದ್ದೆ ಮಾಡುತ್ತಿತ್ತು. ಎರಡನೇ ಪಾಯಿಂಟ್, ಒಂದು ಚಿಕ್ಕ ಇಲಿ ಸಿಂಹದ ದೇಹದ ಮೇಲೆ ಓಡಾಡಿತು. ಮೂರನೇ ಪಾಯಿಂಟ್, ಸಿಂಹ ಎದ್ದು ಕೋಪದಿಂದ ಇಲಿಯನ್ನು ಹಿಡಿದುಕೊಂಡಿತು. ನಾಲ್ಕನೇ ಪಾಯಿಂಟ್, ಇಲಿ ದಯವಿಟ್ಟು ನನ್ನ ಬಿಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿತು. ಮತ್ತೆ ನೋಡಿ, ಇಲ್ಲಿ ಹೇಳ್ತು ಏನಂತೇಳಿ, ದಯವಿಟ್ಟು ನನ್ನ ಬಿಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿತು. ಐದನೇ ಪಾಯಿಂಟ್, ಸಿಂಹ ನಗುತ್ತಾ ಇಲಿಯನ್ನು ಬಿಟ್ಟಿತು. ಆರನೇ ಪಾಯಿಂಟ್, ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿತು. ಅದಾನಂತರ ಏಳನೇ ಪಾಯಿಂಟ್, ಸಿಂಹ ಜೋರಾಗಿ ಗರ್ಜಿಸತೊಡಗಿತು. ಓಕೆ, ಅದಾನಂತರ ಎಂಟನೇ ಪಾಯಿಂಟ್, ಆ ಶಬ್ದ ಕೇಳಿದ ಇಲಿ ಅಲ್ಲಿ ಓಡಿ ಬಂತು. ಒಂಬತ್ತನೇ ಪಾಯಿಂಟ್, ಇಲಿ ತನ್ನ ಹಲ್ಲಿನಿಂದ ಬಲೆಯನ್ನು ಕಚ್ಚಿ
ಬಲೆಯನ್ನು ಕಚ್ಚಿ ಕಚ್ಚಿ ಹರಿದಿತು ಹರಿದಿತು. ಓಕೆ, ಅನಂತರ 10ನೇ ಪಾಯಿಂಟ್. ಸಿಂಹ ಬಲೆಯಿಂದ ಹೊರಬಂದು ಸಿಂಹ ಬಲೆಯಿಂದ ಹೊರಬಂದು ಇಲಿಗೆ ಧನ್ಯವಾದ ಹೇಳಿತು ಧನ್ಯವಾದ ಹೇಳಿತು. ಓಕೆನಾ, ಹೇಳಿತು. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಕತೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಹಾಗೇನೆ ನಿಮಗೆ ಯಾವ ಒಂದು ಕತೆ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ. ಆ ಒಂದು ಕಥೆಯನ್ನ ನಾನೇನ್ ಮಾಡ್ತೇನೆ 10 ಸಾಲುಗಳಲ್ಲಿ ತಿಳಿಸ್ತೇನೆ, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ. ನಿಮಗೆ ಯಾವ ಒಂದು ಕೌನ್ಸಿಲಿಂಗ್ ಕಾಲ್ ಮಾಡಿ ಆ ರೀತಿ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.